ನನಗೆ ಸುಮಾರು ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ಅಣ್ಣ ಎಸ್.ಎನ್.ಕೆ ಕೋಟಾ ಬಗ್ಗೆ ಸ್ವಲ್ಪ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡು, ಯಾಕಂದ್ರೆ ನನಗೆ ಅರ್ಥ ಆಗ್ತಿಲ್ಲ, ಕರೆಕ್ಟಾಗಿ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದು. ಸೊ ಹಾಗಾಗಿ ಈ ವರ್ಷನೂ ಕೂಡ ನಾನು ಎಸ್.ಎನ್.ಕೆ ಕೋಟಾಕ್ಕೋಸ್ಕರ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ವರ್ಷನೂ ಕೂಡ ಕೆಲವೊಂದಿಷ್ಟು ಹೊಸ ಹುಡುಗರು ಹಳೆ ವೀಡಿಯೋಸ್ ಎಲ್ಲ ಕೂಡ ನೋಡ್ಕೊತಿರ್ತಾರೆ, ಪ್ರಿವಿಯಸ್ ವೀಡಿಯೋಸು ಅದನ್ನು ಕೆಲವೊಂದಿಷ್ಟು ಹುಡುಗರು ನೋಡಿರಲ್ಲ. ಸೊ ಹಂಗಾಗಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗಲಿ ಅಂತಲೂ ಕೂಡ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ಸರಿ ಸ್ನೇಹಿತರೆ, ಯಾರೆಲ್ಲ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ಬಂದಿದ್ದಾರೆ ಈ ಒಂದು ವಿಡಿಯೋಗೆ, ಸೊ ಸ್ವಾಗತ. ಯಾಕಂದರೆ ಈ ಎಸ್.ಎನ್.ಕೆ ಕೋಟಾ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ತಿಳ್ಕೊಂಡು ಹೋಗ್ತಾರೆ. ಸರಿ, ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ ಇರ್ತದೆ, ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ. ಸರಿ, ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಎಸ್.ಎನ್.ಕೆ ಕೋಟಾ ಇದು ವರ್ಷನೂ ಕೂಡ ನಿಮ್ಮ ಗಾಳೆ ಎಲ್ಲನೂ ಕೂಡ ನೋಡ್ತಾ ಇರ್ತಾರೆ. ಎಸ್.ಎನ್.ಕೆ ಕೋಟಾ ಸೂಪರ್ ನ್ಯೂಮರಿಕಲ್ ಕೋಟಾ ಅಂತದ್ದು. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಈಗ ಇದು ಏನಪ್ಪ ಅಂತಂದರೆ, ನಿಮಗೆ ಈ ಒಂದು ಕೋಟಾದ ಅಡಿಯಲ್ಲಿ ಏನಾದರೂ ನಿಮ್ಗೆ ಸೀಟ್ ಸಿಗ್ತದೆ ಅಂದರೆ ಫೀಸ್ ಕಡಿಮೆ ಆಗುತ್ತೆ. ಅಂದರೆ ಟ್ಯೂಷನ್ ಫೀಸ್ ಓನ್ಲಿ ಕಟ್ಬಿಟ್ರೆ ಸಾಕು ಅಂತಂದು, ಅಂದರೆ ಬೋಧನಾ ಶುಲ್ಕ ಅಂತ ಏನು ಕರಿತೀವಿ ಅದನ್ನಷ್ಟೇ ಕಟ್ಬಿಟ್ರೆ ಸಾಕು. ರಿಮೈನಿಂಗ್ ಯಾವುದೇ ರೀತಿಯಾಗಿ ಫೀಸ್ ಹೆಚ್ಚಳ ಇರೋಲ್ಲ. ಅಂದರೆ ಅಪ್ರಾಕ್ಸಿಮೇಟ್ಲಿ ಇದು 35,000 ಅದ್ರ ಒಳಗೆ ಅಷ್ಟೇ ಆಜುಬಾಜು ಬರ್ತದೆ. ಅಂದರೆ 35,000 ಆಜುಬಾಜು ಅಷ್ಟೇ ಬರ್ತದೆ. ಆ್ಯಂಡ್ ಓನ್ಲಿ ಫಾರ್ ಏನಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಸಿಗುವಂಥದ್ದು, ಬೇರೆ ಯಾವುದೇ ಒಂದು ಕೋರ್ಸು ತೊಗೊಂಡ್ರೂ ಕೂಡ ಬರಲ್ಲ. ಇಂಜಿನಿಯರಿಂಗ್ ಎಲ್ಲ ಬ್ರಾಂಚಸ್, ಓಕೆ, ಇಂಜಿನಿಯರಿಂಗ್ ಬರುವಂಥ ಎಲ್ಲ ಕೂಡ ಬ್ರಾಂಚಸ್ಸು ಕೂಡ ಸಿಗುವಂಥದ್ದು ಎಸ್.ಎನ್.ಕೆ ಕೋಟಾ. ರಿಮೈನಿಂಗ್ ನೀವೇನಾದರೂ ಅಗ್ರಿಕಲ್ಚರ್, ವೆಟರ್ನರಿ, B.Pharm, ನರ್ಸಿಂಗು ಮತ್ತು ನೀಟಲ್ಲಿ ಬರುವಂಥ ಕೋರ್ಸಸ್ಗಳು, ಆರ್ಕಿಟೆಕ್ಚರು ಕೂಡ, ಈವನ್ ಯಾವ ಕೋರ್ಸಸ್ಸು ಕೂಡ ಎಸ್.ಎನ್.ಕೆ ಕೋಟಾ ಸಿಗೋಲ್ಲ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೂ ಓನ್ಲಿ. ಆ್ಯಂಡ್ ಎಷ್ಟು ಪರ್ಸೆಂಟ್ ಸಿಗ್ತು ಅಂತ ಹೇಳ್ಕೊಂಡ್ರೆ ಕೇವಲ 5%. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ 1000 ಸೀಟ್ ಇದಾವೆ ಅಂತಂದರೆ 1000ದಲ್ಲಿ 5% ಮಾಡ್ರಿ, ಅಂದರೆ 100ಕ್ಕೆ 5 ಸೀಟ್ ಅಂದರೆ 1000ಕ್ಕೆ ಎಷ್ಟಾಯ್ತು, 50 ಸೀಟ್ಗಳು ಎಸ್.ಎನ್.ಕೆ ಕೋಟಾ ಅಡಿಯಲ್ಲೇ ಸೀಟ್ ಸಿಗ್ತವೆ. ಓಕೆ, ಸರಿ, ಇದಕ್ಕೆ ಏನಪ್ಪ ಅಂತಂದರೆ ಎಸ್.ಎನ್.ಕೆ ಕೋಟಾ ಸಿಗಬೇಕು ಅಂತಂದರೆ ಯಾವ ರೀತಿ ಮಾಡೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಎಲಿಜಿಬಿಲಿಟಿ ಯಾರು ಅಂತಂದು ಹೇಳಿದ್ರೆ, ಓಕೆ ಹೇಳ್ತೀನಿ ನೋಡಿ. ಎಲಿಜಿಬಿಲಿಟಿ ಯಾರು ಅಂತಂದರೆ ಕರ್ನಾಟಕದಲ್ಲಿ ಯಾರೆಲ್ಲ ಇದು ಓಕೆ ಇನ್ಕಮ್ ಅಂತ ಕರಿತೀವಿ, ಇನ್ಕಮ್ಮು ಬಿಲೋ, ಓಕೆ ಯಾರ್ದೆಲ್ಲ ಬಿಲೋ 8 lakh ಇದೆ ಅವರೆಲ್ಲರೂ ಕೂಡ ಏನಪ್ಪ ಆಗ್ತಾರೆ ಅಂತಂದರೆ ನೀವೆಲ್ಲರೂ ಕೂಡ ಬಂದುಬಿಟ್ಟು ಎಸ್.ಎನ್.ಕೆ ಕೋಟಾ ಎಲಿಜಿಬಲ್ ಆಗ್ತೀರಾ. ಬಟ್ ಎಲ್ಲರೂ ಕೂಡ ಸಿಗುತ್ತಾ? ಖಂಡಿತವಾಗ್ಲೂ ಕೊಡಲ್ಲ. ಹೇಳಿದೆ ನಾನು 5% ಸ್ಟೂಡೆಂಟ್ಸ್ ಓನ್ಲಿ ಅಂತ ಹೇಳಿದೆ. ಓಕೆ, ಆ್ಯಂಡ್ ಇದು ಬೇಸ್ಡ್ ಆನ್ ಯಾವುದ್ರ ಮೇಲೆ ಕೊಡ್ತಾರೆ. ಓಕೆ, ಫ್ಯಾಕ್ಟ್ರಿ ಬಂದುಬಿಟ್ಟು ನಿಮಗೆ ಗೊತ್ತಿರಬೇಕು. ಒಂದು ಬಂದುಬಿಟ್ಟು ರ್ಯಾಂಕು, ಓಕೆ, ನಿಮ್ಮೊಂದು ಅಂದರೆ ರ್ಯಾಂಕ್ ಅಂದರೆ ಮೆರಿಟು, ಇನ್ನೊಂದು ಬಂದುಬಿಟ್ಟು ಈಗ ಹೇಳ್ದಂಗೆ ಇನ್ಕಮ್. ಓಕೆ, ಎರಡೂ ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆ, ಎರಡೂ ಕೂಡ ಮ್ಯಾಟ್ರ್ ಆದಮೇಲೆ ಏನಂತಂದರೆ ಎಸ್.ಎನ್.ಕೆ ಕೋಟಾ ಸಿಗ್ತದೆ. ಓಕೆ, ಎಸ್.ಎನ್.ಕೆ ಕೋಟಾ ಸೀಟ್ ಸಿಕ್ಕರೆ ಹೇಳಿದೆ ನಾನು, ಕೇವಲ ಫೀಸ್ 35,000 ಆಜುಬಾಜು ಬರ್ತದೆ, ಅಷ್ಟೇ ಫೀಸ್ ಬರ್ತದೆ. ಕೆಲವೊಂದಿಷ್ಟು ಕಾಲೇಜಲ್ಲಿ ಅದು ಎಷ್ಟು ಫೀಸ್ ಇರ್ತದೆ ಅಷ್ಟೇ ತೊಗೊಳ್ತಾರೆ, ಇನ್ನೂ ಕೂಡ ಕಡಿಮೆ ಆಗ್ತದೆ. ಆ್ಯಂಡ್ ಇನ್ನೂ ಒಂದು ಎಸ್.ಎನ್.ಕೆ ಕೋಟಾ ತೊಗೊಂಡವ್ರಿಗೆ ಈ ವರ್ಷ ಸ್ಕಾಲರ್ಶಿಪ್ ಬಂದಿದೆ, ಕೂಡ ಬರ್ತಾ ಇದೆ, ನೆಕ್ಸ್ಟ್ ಕೂಡ ಬರೋ ಚಾನ್ಸಸ್ ಇದೆ. ಕೆಲವೊಂದು ಟೈಮ್ ಎಸ್.ಎನ್.ಕೆ ಕೋಟಾ ತೊಗೊಂಡವ್ರಿಗೆ ಫೀಸ್ ಅಂದರೆ ಸ್ಕಾಲರ್ಶಿಪ್ ಬರ್ತಿರಲಿಲ್ಲ, ಬಟ್ 2024-25 ನೋಡಿದರೆ ಬಂದಿದೆ. ಓಕೆ, ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಬಟ್ ಎಷ್ಟು ಬರುತ್ತೆ ಅಷ್ಟು ತೊಗೊರಿ, ಯಾಕಂದರೆ ಫೀಸು ಈಗ ಲಕ್ಷಾಂತರ ಗಟ್ಟಲೆ ಲ್ಯಾಕ್ ಗಟ್ಟಲೆ ಕಟ್ಟೋ ಬದಲು 35,000 ಕಟ್ಟಿದಾಗ ಸ್ಕಾಲರ್ಶಿಪ್ಪೇ ನೀಡಿರಲ್ಲ. ಯಾಕಂದರೆ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲನೂ ಕೂಡ ಇಲ್ಲಿ ಫೀಸ್ ಕಡಿಮೆ ಕಟ್ಟಿಬಿಟ್ಟಿರ್ತಾರೆ. ಈ ವರ್ಷ ಸ್ಕಾಲರ್ಶಿಪ್ ಬಂದಂಗೆ ನಿಮಗೂ ಕೂಡ ಬಂತಂದರೆ ಅದು ಡಬಲ್ ಲಕ್ಕಿ ಚಾನ್ಸ್. ಓಕೆ, ಈಗ ಹೇಳಿದೆ ನಾನು ಇಂಜಿನಿಯರ್ ಸ್ಟೂಡೆಂಟ್ಸ್ ಓನ್ಲಿ ಬರುತ್ತೆ ಅಂತಂದು. ಈಗ ಅದ್ರ ಮೇಲೆ ಬೇಸ್ಡ್ ಆನ್ ಕೊಡ್ತಾರೆ ಅಂತಂದು ರ್ಯಾಂಕ್ ಮತ್ತು ನಿಮಗೆ ಮತ್ತೆ ಹೇಳಿದೆ ಇನ್ಕಮ್ ಅಂತ ಹೇಳಿದೆ. ಈಗ ಲೈಕ್ ಎಕ್ಸಾಂಪಲ್, ಈಗ ಅಪ್ಲೈ ಆಪ್ಷನ್ ಎಂಟ್ರಿಗೆ ಯಾವ ರೀತಿ ಪಡ್ಕೊಳ್ಳೋದು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೀವು ಆಪ್ಷನ್ ಎಂಟ್ರಿ ಮಾಡ್ತಿರ್ತಾರೆ, ರ್ಯಾಂಡಮಾಗಿ RV ಕಾಲೇಜ್ ಹಾಕಿದ್ದೀರಾ, ಓಕೆ, ಆ್ಯಂಡ್ ಅಂಬೇಡ್ಕರ್ ಕಾಲೇಜ್ ಹಾಕ್ಕೊಂಡಿದ್ದೀರಾ, ಅಥವಾ ಇನ್ನೂ ಕೂಡ ಒಂದು 2-3 ಲೈಕ್ ನನಗೆ RVದಲ್ಲಿ CS, ಓಕೆ CSC ತೊಗೊಂಡ್ರೆ ಅಂತ ಅಂದ್ಕೊಡ್ರಿ, ಆಪ್ಷನ್ ಎಂಟ್ರಿ ಮಾಡಿದ್ರೆ ಓಕೆ, ನಿಮ್ಮ ಒಂದು ರ್ಯಾಂಕು ಫಾರ್ ಎಕ್ಸಾಂಪಲ್ ಈಗ ಒಂದು 33 ಇದೆ ರ್ಯಾಂಕ್. ಓಕೆ, ಎಕ್ಸಾಂಪಲ್ಗೆ ಹೇಳ್ತೇನೆ, 33 ರ್ಯಾಂಕ್ ಇದೆ. ಓಕೆ, ಆ 33 ರ್ಯಾಂಕಲ್ಲಿ ನೀವು RV ಕಾಲೇಜಿಗೆ ಹಾಕಿರುವಂಥದ್ದು 8 ಲಕ್ಷಕ್ಕಿಂತ ಕೆಳಗಡೆ ಇರೋರಾಗಿರ್ತಾರೆ, RV ಕಾಲೇಜ್ ಹಾಕಿದ್ದಾರೆ. ಓಕೆ, ರಿಮೈನಿಂಗ್ 32 ಒಳಗಡೆ ಇರೋರಿಗೆ ಬರೋಲ್ಲ, ಅದೊಂದು ನೆನ್ಪಿಟ್ಕೋಬೇಕು. 1 to 32 ಇರೋರಿಗೆ ರ್ಯಾಂಕ್ ಅವ್ರಿಗೆ ಎಸ್.ಎನ್.ಕೆ ಕೂಡ ಬರೋಲ್ಲ. ಓಕೆ, ನಿಮಗೆ ಆಟೋಮೆಟಿಕ್ಲಿ ಏನಂತಂದರೆ 33 ರ್ಯಾಂಕ್ ಇರೋನಿಗೆ ಎಸ್.ಎನ್.ಕೆ ಕೋಟಾ ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋದಂತಂದರೆ ಆಟೋಮೆಟಿಕ್ಲಿ ಅವ್ನಿಗೆ ಏನಪ್ಪ ಅಂದರೆ ಎಸ್.ಎನ್.ಕೆ ಕೋಟಾ ಸಿಕ್ಬಿಡ್ತದೆ. ಓಕೆ, ಲೈಕ್ ಬರ್ತಾರೆ. ಈಗ ನಾನು ಹಂಗಾದರೆ 5% ಅಂದರೆ 5 ಜನ, ಹಂಗಾರೆ 33 ಹಿಡಿದು 38. ಓಕೆ, 39 ಇರೋರು ಕಾಲೇಜ್ ರ್ಯಾಂಕ್ ಇರೋನು RV ಕಾಲೇಜ್ ಹಾಕಿದ. ಓಕೆ, ಇವಾಗ ಬರ್ತಾರೆ RV ಕಾಲೇಜ್ ಮತ್ತೆ ನಂಗೆ ಎಸ್.ಎನ್.ಕೆ ಕೋಟಾ ಸಿಗಲ್ಲ, ಒಂದೊಂದು ನಿಂಗೆ ಸಿಗಲ್ಲ ಅಂತ ನಾನು ಹೇಳ್ತಿಲ್ಲ. ಲೈಕ್ ಎಕ್ಸಾಂಪಲ್, ಈಗ 33ರಿಂದ 38ರವರೆಗೂ ಸ್ಟೂಡೆಂಟ್ ಏನು ಮಾಡಿದ್ರೆ ಅವ್ರಿಗೆಲ್ಲರೂ ಕೂಡ ಆಟೋಮೆಟಿಕ್ಲಿ ಅಂತಂದರೆ ಅವ್ರಿಗೆ ಎಸ್.ಎನ್.ಕೆ ಕೋಟಾ ಸಿಗ್ತದೆ. ಅವರೆಲ್ಲರೂ ಕೂಡ ಬಂದುಬಿಟ್ಟು RV ಕಾಲೇಜ್ಗೆ ಹಾಕಿತ್ತಂದರೆ ಅವಾಗ ನಿಂಗೆ ಸಿಗೋಲ್ಲ. ಅದರಲ್ಲಿ ಯಾರಾದರೂ ಫಾರ್ ಎಕ್ಸಾಂಪಲ್, ಓಕೆ ಆ್ಯಕ್ಚುಲಿ 6 ಜನ ಆಯ್ತು ಅನ್ಸುತ್ತಿದ್ದು. ಓಕೆ, ಇದರಲ್ಲಿ ಯಾರಾದರೂ ಒಂದು 2 ಸ್ಟೂಡೆಂಟ್ ಏನಂದ್ರೆ RV ಕಾಲೇಜ್ ಬಿಟ್ಟು ಬೇರೆ ಕಡೆ ಹಾಕಿದ್ರು, ನೀನು RV ಕಾಲೇಜ್ ಹಾಕಿದ್ದ ಅಂತಾರೆ, ಅವ್ರು 4 ಜನ ಜೊತೆಗೆ ನಿನಗೂ ಕೂಡ ಸೇರಿಬಿಟ್ಟು ಎಸ್.ಎನ್.ಕೆ ಕೂಡ ಸಿಗ್ತದೆ. ಆ ಒಂದು 2 ಸ್ಟೂಡೆಂಟು ಬೇರೆ ಕಾಲೇಜಲ್ಲಿ ಸಿಗುತ್ತೆ. ಸೊ ಅರ್ಥ ಮಾಡ್ಕೋಬೇಕು, ಸಿಂಪಲ್ಲಾಗಿ ಏನು ಕೂಡ ಪ್ರೊಸೆಸ್ ಇದು ಕಂಪ್ಯೂಟರ್ ವೈಸ್ ಬಿಡೋಕೆ. ನಿಮಗೆ ಅರ್ಥ ಮಾಡೋಕ್ಕೆ ನನಗೆ ಸೀಟ್ ಸಿಗುತ್ತೆ ಅಂತ ಕಾಮೆಂಟ್ ಹಾಕೋ ಬದಲು ಅರ್ಥ ಮಾಡ್ಕೋರಿ. ಓಕೆ, ನಿಮಗೆ ಯಾರು ಕೂಡ ಅಪ್ಲೈ ಮಾಡೋದಲ್ಲ, ಆಟೋಮೆಟಿಕ್ಲಿ ಏನಂತಂದು ಇಂಟರ್ನಲ್ ಪ್ರೋಸೆಸ್ ಇದು. ಓಕೆ, ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಟೈಮ್ ಹೇಳ್ತೀನಿ. ಯಾವುದೋ ಒಂದು ಯಾವುದೋ ಒಂದು ಸ್ಟೂಡೆಂಟು ಒಂದು 70
ಓಕೆ 701 ರ್ಯಾಂಕ್ ಬಂದೈತೆ ಅನ್ಕೋರಿ. ಹಾಗೆ ಎಕ್ಸಾಂಪಲ್ ಇನ್ನೊಂದು ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ 702 ಬಂದೈತೆ ಅನ್ಕೋರಿ. ಓಕೆ ಲೈಕ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ 701 702 ಬಂದೈತೆ. ಓಕೆ ಈಗ ಆಳೆ ಒಂದು ಕಾಲೇಜಲ್ಲಿ ಇದಕ್ಕೆ 701ಕ್ಕಿಂತ ಕಡಿಮೆ ಇರೋ ರ್ಯಾಂಕು 4 ಜನ ಏನು ಮಾಡಿದರೆ ಯಾವುದೋ ಒಂದು ಇಂಜಿನಿಯರ್ ಕಾಲೇಜಲ್ಲಿ ಅಂದರೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅವ್ರಿಗೆ ಅದೇ ಕಾಲೇಜ್ ಸಿಕ್ಕೈತೆ ಅನ್ಕೋರಿ. ಆ್ಯಂಡ್ ಆಟೋಮೆಟಿಕ್ಲಿ ಇವನಿಗೂ ಕೂಡ ಅದೇ ಕಾಲೇಜ್ 701 ಇದ್ದವನು ಕೂಡ ಅದೇ ಕಾಲೇಜ್ ಸಿಕ್ಕೈತೆ ಅಂದರೆ ಅವ್ರು 4 ಜನಕ್ಕೂ ಕೂಡ ಏನಪ್ಪ ಅಂದರೆ SNG ಕೋಟೆ ಎಲಿಜಿಬಲ್ ಆಗ್ತಾರೆ. ಸೊ 702 ಇದ್ದನೂ ಕೂಡ ಏನಾಗ್ತಾನೆ ಅಂತಂದರೆ SNG ಕೋಟ ಎಲಿಜಿಬಲ್ ಇರ್ತಾನೆ, ಇಲ್ಲ ಅಂತಲ್ಲ. ಬಟ್ 5 ಜನ ಹಾಯಿ ಬಿಡಿದ್ರೆ ಅಂದರೆ 100 ಜನದಲ್ಲಿ 5 ಜನ ಹಾಯಿ ಬಿಡಿದ್ರೆ ಇವನು 6ನೇದವನು ಆಗ್ತಾನೆ. ಸೊ ಹಂಗಾಗಿ ಆಟೋಮೆಟಿಕ್ಲಿ ಸಿಗಲ್ಲ. ಇದು ಇನ್ನೂ ಒಂದು ಚಾನ್ಸ್ ಇದೆ. ಓಕೆ 702 ಸಿಗಬಾರ್ದು ಅಂತ ಏನಿಲ್ಲ, ಸಿಗುತ್ತೆ. ಯಾವಾಗ ಸಿಗುತ್ತಪ್ಪ ಅಂತಂದರೆ ಇಲ್ಲಿ ನೋಡಿ, ಈಗ 701ರಿಂದ ಕೆಳಗಡೆ ಇರುವಂಥ 5 ಜನ ಏನಿದ್ರು ಅವ್ರೇನಾದರೂ ಅವ್ರ ಇನ್ಕಮ್ ಏನಾದರೂ ಅಬೋವ್ 8 ಲ್ಯಾಕ್ ಯಾರಾದರೂ ಒಬ್ರದಿದ್ದರೂ ಕೂಡ 702 ಇರೋನಿಗೆ ಏನಾಗುತ್ತದ ಆಟೋಮೆಟಿಕ್ ಆಗಲಿ ಇವನಿಗೆ SNG ಕೋಟ ಸಿಗ್ತದೆ. ಅದರಲ್ಲಿ ಒಬ್ಬರು ಕ್ಯಾನ್ಸಲ್ ಆಗ್ತಾನೆ, ಯಾಕಂದರೆ ಅವ್ನ ಇನ್ಕಮ್ ಜಾಸ್ತಿ ಇದೆ. ಸೊ ಸಿಂಪಲ್ ಏನಿಲ್ಲ ಹೇಳ್ತಾ ಇದ್ದೀನಲ್ವಾ. ಈಗ ಯಾವುದೋ ಒಂದು ಸೀಟ್ ಇದಾವೆ ಅಂತಂದರೆ ಈಗ ಒಂದು 5% 100ರಲ್ಲಿ 5% ಸೀಟನ್ನು ಕೊಡ್ತಾ ಇದ್ದಾರೆ. ಅಂದರೆ 60 ಸೀಟ್ ಅಂತಂದರೆ 3 SNG ಕೋಟ ಆಗ್ತವೆ. ಲೈಕ್ 20 ಸೀಟ್ ಅಂತಂದರೆ 1 SNG ಕೋಟ ಆಗುತ್ತೆ. ಸೊ ಹಾಗಾಗಿ ಇದೆ ನಿಮ್ಮ ರ್ಯಾಂಕ್ ಬಂದುಬಿಟ್ಟು ಮೊದಲೇ ನೋಡ್ತಾರೆ, ರ್ಯಾಂಕೇ ನೋಡ್ತಾರೆ. ರ್ಯಾಂಕಲ್ಲೆಲ್ಲನೂ ಕೂಡ ಒಂದು ಏನೋ ಒಂದು 5% ಅಂತ ಹೇಳಿದಾಗ 1000 ಜನದಲ್ಲಿ 50 ಜನ ಸೆಲೆಕ್ಟ್ ಆದಾಗ ಅವರೆಲ್ಲರೂ ಕೂಡ ಮೊದಲು ರ್ಯಾಂಕ್ ನೋಡಿರ್ತಾರೆ. ಅದರಲ್ಲಿ ಏನಾದರೂ ಆಟೋಮೆಟಿಕ್ಲಿ ಯಾರಾದರೂ ಹುಡುಗರು ಸ್ಟೂಡೆಂಟ್ ಏನಾದರೂ ಅಂದರೆ ಲೈಕ್ ಎಕ್ಸಾಂಪಲ್ ಅಬೋವ್ 8 ಲ್ಯಾಕ್ಕಿಂತಲೂ ಜಾಸ್ತಿ ಇನ್ಕಮ್ ಇತ್ತಂತಂದರೆ ಮತ್ತೆ ಬೇರೆಯವ್ರು ಯಾರನ್ನಾದ್ರು ಕರ್ಕೊಂಡು ಇದ್ರಾಗ ಹಾಕ್ಕೊಂತಾರೆ, ಅವರು ಕ್ಯಾನ್ಸಲ್ ಆಗ್ತಾರೆ. ಸೊ ಇಷ್ಟೇ ದೊಡ್ಡ ಪ್ರೊಸೆಸ್ ಅಲ್ಲ. ಇನ್ನೊಂದು ಟೈಮ್ ಬೇಕಾದ್ರೆ ಇನ್ನೊಂದು ಟೈಮ್ ಎಕ್ಸಾಂಪಲ್ ಇನ್ನೂ ಅರ್ಥ ಮಾಡ್ತೀನಿ. ರ್ಯಾಂಕ್ ದೂರ ತೊಗೊಂಡು ಮಾಡ್ತೀನಿ ಬೇಕಾದ್ರೆ. ಈಗ 1,11,12,112 ಅಂತ ಅಂದ್ಕೊಳ್ಳೋಣ. ಓಕೆ ಇನ್ನೊಂದು 1,12,13 ಅಂದ್ಕೊಳ್ಳೋಣ. ಓಕೆ ಇಲ್ಲಿ ಲೈಕ್ ಎಕ್ಸಾಂಪಲ್ ಅಷ್ಟು ಹಾಕೋಣ. ಈ ರೀತಿ ರ್ಯಾಂಕ್ ಬಂದವರು ಏನಪ್ಪ ಅಂದರೆ ಇವಂದು 8 ಲಕ್ಷಕ್ಕಿಂತ ಮೇಲೆ ಇದೆ, 8 ಲ್ಯಾಕ್ಕಿಂತ ಮೇಲೆ ಅಬೋವ್ ಇದೆ. ಇವ್ರು ಮೂವರು ಕೂಡ ಒಂದೇ ಕಾಲೇಜ್ ಹಾಕಿದಾರೆ. ಇವಂದು ಏನಿದೆ ಅಂದರೆ 2 ಲ್ಯಾಕ್ ಇದೆ, ಇವಂದು 3 ಲ್ಯಾಕ್ ಇದೆ ಇನ್ಕಮ್ ಹೇಳ್ತಾ ಇದ್ದೀನಿ. ಸೊ ಇವ್ರಿಗೆ ಸಿಗ್ತದೆ, ಯಾಕಂದ್ರೆ ರ್ಯಾಂಕ್ ಇವನ್ಕಿಂತ ಸ್ವಲ್ಪ ದೂರ ಇದ್ದರೂ ಕೂಡ ಇವ್ರು ಕೆಳಗಡೆ ಇದ್ದರೂ ಸಿಗ್ತದೆ, ಮೇಲಿದ್ದವನಿಗೆ ಸಿಗಲ್ಲ. ಯಾಕಂತಂದರೆ ಅವ್ನು ಏನಿದೆ ಇನ್ಕಮ್ ದೂರ ಇದೆ. ಸೊ ಅವಾಗ ಏನಾಗುತ್ತಂದರೆ ಇದು ರ್ಯಾಂಕ್ ಇನ್ನೂ ಸ್ವಲ್ಪ ಜನ ಯಾರು ಬಂದಿರ್ತಾರೆ ಅವ್ರಿಗೆ ಏನಾಗ್ತದೆ ಅಂತಾರೆ ಕನ್ಸಿಡರ್ ಆಗುತ್ತೆ. ಓಕೆ ಸೊ ಇದು ಅರ್ಥ ಮಾಡ್ಕೊರಿ. ಪ್ಯೂರ್ಲಿ ಇಂಟರ್ನಲ್ ಪ್ರೊಸೆಸ್, ನೀವಾಗಿ ಅಪ್ಲೈ ಮಾಡೋದಿರಲ್ಲ. ನೀವು 8 ಲಕ್ಷಕ್ಕಿಂತ ಕೆಳಗಡೆ ಅಂತಂದರೆ ನೀವು ಎಲಿಜಿಬಲ್, ಅಷ್ಟೇ ಸಿಂಪಲ್. ಓಕೆ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಕೂಡ ಕೊಟ್ಟಿರ್ತಾರೆ ಎಲಿಜಿಬಲ್ ಅಂತಂದು. ಅಂದರೆ SNG ಕೋಟ ಎಲಿಜಿಬಲ್ ಅಂತ ಕೊಟ್ಟಾಗ ಎಸ್ ಅಂತ ಬಂದಿರ್ತದೆ ಅಥವಾ ನೋ ಅಂತ ಬಂದಿರ್ತದೆ, ಅಲ್ಲೂ ಕೂಡ ನೋಡ್ಕೊರಿ. ಇದು ಆಟೋಮೆಟಿಕ್ಲಿ ನಿಮ್ಮ ಎಲ್ಲಿ ಸಿಗುತ್ತೆ ಬರ್ತಾರೆ. ಮತ್ತು ನಮಗೆ ಗೊತ್ತಾಗೋದು ಹೆಂಗೆ SNG ಕೋಟ ಅಂತಂದರೆ ನಿಮಗೆ ಸೀಟ್ ಅಂದರೆ ಏನಕ್ಕಂದ್ರೆ ರಿಸಲ್ಟ್ ಬರುತ್ತೆ. ಓಕೆ ಫಸ್ಟ್ ರೌಂಡು ಅಲಾಟ್ಮೆಂಟ್ ಅಂತಂದು ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ಅದರಲ್ಲೇ ಒಂದೊಂದುಬಿಟ್ಟು SNG ಕೋಟ ಅಲಾಟ್ಮೆಂಟ್ ಅಂತ ಬಂದುಬಿಟ್ಟು ಈಗ ಜನರಲ್ ಮೆರಿಟು ಅಥವಾ SC GK ಅಂದರೆ GM RK ಈ ರೀತಿ ಬಂದಿರ್ತಾವೆ ನೋಡಿ. ಯಾವೊಂದು ರಿಸರ್ವೇಷನ್ ಬಂದಿರುತ್ತೆ ಕೆಲವೊಂದಿಷ್ಟು, ಅದರಾಗೆ SNQ ಅಂತ ಕೆಲವೊಂದಿಷ್ಟು ಕೋಟಾದಲ್ಲಿ ಸೀಟಿಗೆ ಪಡ್ಕೊಂಡಿರೋದು ಮೆನ್ಷನ್ ಆಗುತ್ತೆ. ಓಕೆ ಇಷ್ಟೇ, ಇದೇನು ದೊಡ್ಡ ಪ್ರೊಸೆಸ್ ಅಲ್ಲ. ನೀವೇನು ಕೂಡ ನಿಮ್ಗೆ ನೀವು ಅಪ್ಲೈ ಮಾಡೋದು ಇರಲ್ಲ, ಎಲ್ಲನೂ ಕೂಡ ಆಟೋಮೆಟಿಕ್ಲಿ ಬರುವಂಥದ್ದು. ಕಂಪ್ಯೂಟರ್ ಬೇಸ್ಡ್ ನಿಮ್ಮ ಒಂದು ರ್ಯಾಂಕ್ ನಿಮ್ಮ ಒಂದು ಇನ್ಕಮ್ ಮೇಲೆ ಬರ್ತದೆ. ನೀವು ಇವಾಗ ಕೇಳ್ಬೋದು ನಾವು ಪಡ್ಕೊಳ್ಳೋದು ಹೆಂಗೆ ಅಂತ ನೀವು ಕೇಳ್ತಾರೆ. ಲೈಕ್ ಎಕ್ಸಾಂಪಲ್ ಹೋದ ವರ್ಷ ಕಟ್ಟಪ್ಪು ಯಾವುದೋ ಒಂದು ಕಾಲೇಜು 17,320 ಅಂತ, ಅದಕ್ಕೆ ಆ ಒಂದು ರ್ಯಾಂಕ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆ ಆ ಒಂದು ರ್ಯಾಂಕ್ಲಿಂದ ಆ ಕಾಲೇಜು ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಕಾಲೇಜಲ್ಲಿ ಇಷ್ಟು ರ್ಯಾಂಕ್ ಇದ್ದವನಿಗೆ ಹೋದ ವರ್ಷ SNG ಕೋಟ ಸಿಕ್ಕಿದೆ ಅಂತಂದರೆ ಲೈಕ್ ಯಾವುದೋ ಒಂದು ಸ್ಟೂಡೆಂಟ್ ಈಗ 10,000 ರ್ಯಾಂಕ್ ಇದ್ದವನು ಈ ಕಾಲೇಜ್ ಆ್ಯಡ್ ಮಾಡಿದರೆ ಏನಪ್ಪ ಆಗುತ್ತೆ ಅಂತಂದರೆ ಆಟೋಮೆಟಿಕ್ಲಿ ಅವನಿಗೆ SNG ಕೋಟ ಸಿಗುತ್ತೆ. ಯಾಕಂದರೆ ರ್ಯಾಂಕು ಅಷ್ಟಿದ್ದವನಿಗೆ ಯಾಕಂದರೆ ಇಷ್ಟು ಯಾಕೆ ಸಿಗುತ್ತೆ ಅಂತಂದರೆ ಅವನಿಗೆ ಹೋದ ವರ್ಷ ಸ್ಟಾರ್ಟ್ ಆಗಿದ್ದೇ ಸೀಟ್ ಸಿಗೋದು ಇಲ್ಲಿದ್ದ ಅಂತಂದರೆ 10,000 ಹಾಕಿದವನಿಗೂ ಕೂಡ ಆ ಕಾಲೇಜ್ ಫಸ್ಟ್ ಪ್ರಯಾರಿಟಿ ಕೊಟ್ಟಾಗ ಆಟೋಮೆಟಿಕ್ಲಿ ಅವ್ನಿಗೆ ಒಂದನೇದವನು ಆಗಿಬಿಡ್ತಾನೆ, ಅವ್ನಿಗೆ SNG ಕೋಟ ಸಿಕ್ಬಿಡ್ತದೆ. ಓಕೆ ಸೊ ಫಾರ್ ಎಕ್ಸಾಂಪಲ್ ಇನ್ನೂ ಕೂಡ ಒಂದಿಷ್ಟು ಜನ ಕೇಳ್ಬೋದು, ಅಣ್ಣ ಮತ್ತು ಈಗ 8,000 7,000 6,000 5,000 4,000 ಇದ್ದವ್ರು ಹಾಕಿಬಿಡಿದ್ರೆ ಆ ಕಾಲೇಜ್ 10,000 ಇದ್ದವನು ಸಿಗುತ್ತಾ? ಖಂಡಿತ ಸಿಗಲ್ಲ. ಯಾಕಂತಂದರೆ ಅದಕ್ಕಿಂತಲೂ ಕಡಿಮೆ ಇರೋ ರ್ಯಾಂಕ್ ಅದನ್ನ ಪ್ರಯಾರಿಟಿ ಕೊಟ್ಬಿಡೋರಲ್ಲ. ಅಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿ ಇಟ್ಕೊಂಡು SNG ಕೋಟಗೋಸ್ಕರ ಎಂತೆಂಥೋ ಕಾಲೇಜು ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷಕ್ಕಿಂತ ಏನಾಗಿದೆ ಅಂತಂದರೆ 1 ಲಕ್ಷಲಿದ್ದ ಅದು ಸ್ಟಾರ್ಟ್ ಆಗಿದೆ ಸೀಟ್ ಸಿಗೋಕಂತಂದರೆ ಲೈಕ್ ಯಾವುದೋ ಒಂದು 1,000 ರ್ಯಾಂಕ್ ಬಂದವನು ಆ ಕಾಲೇಜ್ ಆ್ಯಡ್ ಮಾಡಿತ್ತಂತಂದರೆ ಫಸ್ಟ್ಗೆ ಪ್ರಯಾರಿಟಿಗೆ ಅವನಿಗೆ ಆಟೋಮೆಟಿಕ್ಲಿ SNG ಕೋಟ ಸಿಗ್ತದೆ, ಬಟ್ ಕಾಲೇಜ್ ಸಿಗೋಲ್ಲ. ನಾನು ನಿಮ್ಗೆ ಹೇಳೋಕೆ ಹೋಗೋದು ಇಷ್ಟೇ, SNG ಕೋಟಕ್ಕೆ ನೀವೇನಾದರೂ ಆಸೆ ಬಿದ್ದು ಹೆಂಗೆಂಗೋ ನೀವು ಕಾಲೇಜ್ ಮಾಡ್ತೀರ ಅಂತಂದರೆ ನಿಮ್ಮ ಇನ್ಕಮ್ ಪೂರಾ ಕಡಿಮೆ ಐತೆ, ನಂಗೆ SNG ಕೋಟನೇ ಬೇಕಂತಂದರೆ ಮಾಡಿರಿ. ಈಗ ಹೇಳ್ದಂಗಿಲ್ಲ ಲೈಕ್ ಎಕ್ಸಾಂಪಲ್ ಅವ್ರಿಗೆ ಸೀಟ್ ಸಿಗೋದೇ ಒಂದು 2 ಲಕ್ಷದಿಂದ ಸ್ಟಾರ್ಟ್ ಆಗಿದೆ, ನಿಮ್ದು ರ್ಯಾಂಕ್ 20,000 30,000 40,000 ಇತ್ತಂದರೆ ಆಪ್ಷನ್ ಇಟ್ಟರೆ ಅದನ್ನೇ ಫಸ್ಟ್ ಕೊಡ್ತೀನಿ ಅಂತಂದರೆ ಕೊಡಿ, ನಿಮ್ಗೆ SNG ಕೋಟ ಸಿಗ್ತದೆ, ಬಟ್ ಕಾಲೇಜ್ ಸೇರಿ ಸಿಗೋಲ್ಲ, ಮುಂದೆ ನಿಮ್ಮ ಫ್ಯೂಚರ್ ಸರಿ ಇರೋಲ್ಲ. ಓಕೆ ಸೊ ಬೇಸಿಕ್ ಇಷ್ಟೇ ಹೇಳೋದು. ನಾನೇನು ಹೇಳೋಕೆ SNG ಕೋಟ ಅದು ಬರುತ್ತಾ ಬಿಡುತ್ತಾ ಅದ್ರ ಬಗ್ಗೆ ನೋಡೋಕೆ ಹೋಗಬೇಡಿ. ಅದು ಏನಪ್ಪ ಅಂದರೆ ಸಿಂಪಲ್ಲಾಗಿ ಬಂದುಬಿಟ್ಟು SNG ಕೋಟ ಆಟೋಮೆಟಿಕ್ ಬರ್ತಾ ಇರ್ತದೆ. ನಿಮ್ಮ ಪಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿರಿ, ಸಿಕ್ಕರೆ ಓಕೆ, ನಿಮ್ಗೆ ಸಿಗದೆ ಹೋದರೆ ಬಿಟ್ಟಾಕಿ. ಓಕೆ ನಿಮ್ಮ ಟಾಪ್ ಕಾಲೇಜ್ ಯಾವ ಇರುತ್ತೋ ಅವನೇ ಕೊಡಿ, ಯಾಕಂದರೆ ಪ್ಲೇಸ್ಮೆಂಟ್ ಮೇನು. ಓಕೆ
ಸರಿ, ಇದಿಷ್ಟು ಹೇಳ್ಬೇಕಂತ ಅನಿಸಿತ್ತು ಎಸ್ ಎನ್ ಕೆ ಕೋಟಾ ಬಗ್ಗೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹ್ಯಾವ್ ಎ ನೈಸ್ ಡೇ. ಬಾಯ್.